ಸ್ಪಂದನ ಮಾತ್ರ ಕ್ರಿಯೆಯಲ್ಲ, ಮತ್ತು ಜ್ಞಾನವೇ ಮುಖ್ಯವಾದ ಕ್ರಿಯೆ. ಸ್ಪಂದನ ಎಂಬುದು ಜಡಕ್ಕೂ ಕೂಡ ಇರಬಹುದು, ಆದರೆ ಜ್ಞಾನರೂಪವಾದಂಥ ಕ್ರಿಯೆ ಜಡಕ್ಕೆ ಇಲ್ಲ. ಆದ್ದರಿಂದ ನಿದ್ರಾ ಕಾಲದಲ್ಲಿಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜ್ಞಾನರೂಪವಾದಂತಹ ಕ್ರಿಯೆ ಇದ್ದರಿಂದ ಆಚಾರ್ಯರಾಗಲಿ ಶ್ರೀಕೃಷ್ಣನಾಗಲಿ ನಿರೂಪಣೆ ಮಾಡಿದಂತಹ ನಹಿ ಕಶ್ಚಿತ್ ಕ್ಷಣಮಪಿ ಜಾತಿಷ್ಠತ್ಯ ಕರ್ಮಕೃತ ಎಂಬಂತಹ ಮಾತು ಅದು 100ಕ್ಕೆ 100 ಸಮರ್ಥನೀಯವಾಗ್ತದೆ. ಪ್ರತಿಯೊಬ್ಬ ಜೀವಿಯೂ ಕೂಡ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಕ್ರಿಯಾಶಾಲಿಯಾಗಿದ್ದಾನೆ. ಆದ್ದರಿಂದ ಕ್ರಿಯೆ ಎಂಬುದು ಚೇತನದ ಧರ್ಮ, ಚೇತನದ ಗುಣ ಎಂಬುದು ಮೊದಲ ಒಂದು ಕರ್ಮಸಿದ್ಧಾಂತದ ಬಹಳ ಮುಖ್ಯವಾದಂತಹ ಒಂದು ತತ್ವ ಹೇಳಿದರೆ ಚೇತನರೆಲ್ಲರೂ ಕೂಡ ಸಕ್ರಿಯರು ಅಂತೇಳಿ. ಈ ಒಂದು ಅಂಶವನ್ನು ನಾವು ಒಪ್ಪಿದ್ದರಿಂದ ಇಡೀ ಜಗತ್ತಿನ ಎಲ್ಲ ಒಂದು ಆಗುಹೋಗುಗಳಿಗೆ ಕರ್ಮಸಿದ್ಧಾಂತವನ್ನು ನಾವು ಫಲಸಿದ್ಧಾಂತವನ್ನು ಒಪ್ಪಲಿಕ್ಕೆ ಆಗ್ತದೆ. ಅನಾದಿಭೂತವಾಗಿ ಪ್ರತಿಯೊಬ್ಬರೂ ಕೂಡ ಕರ್ಮಸಹಿತರಾಗಿಯೇ ಇದ್ದಾರೆ ಅಂತೇಳಿ ಹೇಳಿದ್ರಿಂದ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನು ಹೇಳಿದರೆ ಯಾವ ಕರ್ಮವೂ ಕೂಡ ಫಲರಹಿತವಾಗಿಲ್ಲ ಎಂಬಂತಹ ಇನ್ನೊಂದು ಮುಖ್ಯ ವಿಚಾರವನ್ನು ಇಟ್ಟುಕೊಂಡರೆ ಆವಾಗ ಇಡೀ ಜಗತ್ತನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಎರಡು ಬಹಳ ಪ್ರಮುಖವಾದಂತಹ ಅಂಶಗಳು. ಪ್ರತಿಯೊಬ್ಬನೂ ಅನಾದಿ ಕಾಲದಿಂದ ಅವನು ಕರ್ಮಸಹಿತನಾಗಿದ್ದಾನೆ, ಪ್ರತಿಯೊಂದು ಕರ್ಮವೂ ಕೂಡ ಫಲಸಹಿತವಾಗಿದೆ. ಆದ್ದರಿಂದ ಈಗ ಏನಾಯಿತು, ಅನಾದಿ ಕಾಲದಿಂದ ಕರ್ಮವನ್ನು ಮಾಡ್ತಾ ಇದ್ದಾನೆ, ಅನಾದಿ ಕಾಲದಿಂದ ಫಲವನ್ನು ಪಡೀತಾ ಇದ್ದಾನೆ. ಆವಾಗ ಫಲವೂ ಅನಾದಿ ಕಾಲದಿಂದ ಮುಂದುವರಿತಾ ಇದೆ, ಕರ್ಮವೂ ಅನಾದಿ ಕಾಲದಿಂದ ಮುಂದುವರಿತಾ ಇದೆ. ಆದ್ದರಿಂದ ಈ ಕರ್ಮ ಫಲ ಕರ್ಮ ಫಲ ಕರ್ಮ ಫಲ ಎಂಬಂತಹ ಈ ಒಂದು ಸರಣಿ ಏನಿದೆ, ಈ ಸರಣಿಯು ಈ ಮನುಷ್ಯನನ್ನು ಸಂಸಾರದಲ್ಲಿ ಬೇರೆ ಬೇರೆ ಅವಸ್ಥೆಯಲ್ಲಿ ಮನುಷ್ಯನನ್ನು ತರ್ತಾ ಇದೆ. ಈ ಸಿದ್ಧಾಂತವನ್ನು ಒಪ್ಪಲಿಲ್ಲ ಅಂತೇಳಿ ಹೇಳಿದರೆ ಜಗತ್ತಿನ ಆಗುಹೋಗುಗಳನ್ನು ನಮಗೆ ಕೂಡಿಸಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತೇಳಿ ಹೇಳಿದರೆ ಜಗತ್ತಿನಲ್ಲಿ ಇವತ್ತೇನು ವಿಚಿತ್ರವಾದಂತಹ ಒಬ್ಬೊಬ್ಬರ ನಡೆ, ಒಬ್ಬೊಬ್ಬರಿಗೆ ಬರತಕ್ಕಂತಹ ವಿಚಿತ್ರವಾದ ಫಲಗಳು, ಇದಕ್ಕೆ ನಾವು ಕಾರಣೀಭೂತವಾಗಿ ವಿಚಿತ್ರವಾದ ಕರ್ಮವನ್ನು ನಾವು ಒಪ್ಪಲೇಬೇಕು. ವಿಚಿತ್ರವಾದ ಕರ್ಮವನ್ನು ಒಪ್ಪಲಿಲ್ಲ ಅಂತೇಳಿ ಹೇಳಿದರೆ ಇದು ನಿಷ್ಕಾರಣಕ ಅಂತೇಳಿ ಹೇಳಿದರೆ ಅವನು ವೇದಾಂತಿಯೇ ಅಲ್ಲ. ವೇದಾಂತದ ಮುಖ್ಯ ಬೇಸಿಕ್ ವಿಚಾರ ಏನು ಹೇಳಿದರೆ ನಾಸೌ ಸಮಯಿ. ಯಾರು ಕಾರ್ಯಕಾರಣ ಭಾವವನ್ನು ಒಪ್ಪುವುದಿಲ್ಲವೋ, ಯಾರು ಪ್ರತಿಯೊಂದಕ್ಕೂ ಕಾರಣ ಇದೆ, ಕಾರಣ ಇಲ್ಲದೆ ಯಾವ ಕಾರ್ಯನೂ ನಡೆಯುವುದಿಲ್ಲ ಎಂಬುದನ್ನು ಒಪ್ಪುವುದಿಲ್ಲವೋ ಅವನೊಬ್ಬ ಸಿದ್ಧಾಂತಿಯೇ ಅಲ್ಲ, ಅವನು ಚರ್ಚೆಗೆ ಅರ್ಹನೇ ಅಲ್ಲ ಎಂಬುದು ಎಲ್ಲ ಸಿದ್ಧಾಂತಿಗಳು ಒಪ್ಪಿದಂತಹ ಒಂದು ವಿಚಾರ. ಯಾವಾತನು ಈ ಜಗತ್ತಿನಲ್ಲಿ ಒಂದು ಆಕ್ಸಿಡೆಂಟಲ್ ಎಂಬುದು ಇದೆ, ಆಕಸ್ಮಿಕ ಎಂಬುದು ಇದೆ ಎಂದು ಹೇಳ್ತಾನೋ ಅವನ ಹತ್ರ ಚರ್ಚೆ ಮಾಡತಕ್ಕಂತಹ ಪ್ರಮೇಯನೇ ಇಲ್ಲ. ಆದ್ದರಿಂದ ಎಲ್ಲ ವೇದಾಂತಿಗಳ ಒಂದು ಮೂಲ ತತ್ವ ಏನು ಹೇಳಿದರೆ ವೇದಾಂತಿಗಳ ಡಿಕ್ಷನರಿಯಲ್ಲಿ ಆಕಸ್ಮಿಕ ಎಂಬಂತಹ ಒಂದು ಪದ ಇಲ್ಲ, ಆಕ್ಸಿಡೆಂಟಲ್ ಎಂಬಂತಹ ಪದ ಇಲ್ಲ. ಆ ಪದವನ್ನು ಒಪ್ಪಿದರೆ ಇಡೀ ಕರ್ಮ ಸಿದ್ಧಾಂತ ಕುಸಿದು ಬಿಡ್ತದೆ. ಒಂದು ಕಡೆ ಕಾರಣ ಇಲ್ಲದೆ ಕಾರ್ಯ ಆಯಿತು ಹೇಳಿದರೆ ಇನ್ನೊಂದು ಕಡೆ ಕಾರಣ ಇಲ್ಲದೆ ಕಾರ್ಯ ಯಾಕೆ ಆಗಬಾರದು ಎಂಬಂಥ ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ಎಲ್ಲ ಸಿದ್ಧಾಂತಿಗಳು ಕೂಡ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾರಣ ಬೇಕು ಎಂಬಂತಹ ಮೂಲ ಸಿದ್ಧಾಂತವನ್ನು ಒಪ್ಪಿದರು. ಆದ್ದರಿಂದ ವೇದಾಂತ ಪ್ರಾರಂಭವಾದದ್ದೇ ಈ ಒಂದು ಅಂಶದಿಂದ. ಪ್ರತಿಯೊಂದು ಕಾರ್ಯಕ್ಕೂ ಕಾರಣವೇ ಬೇಕೇ ಬೇಕು ಎಂಬುದಾಗಿ ಒಪ್ಪಿದ ಮೇಲೆ ಆ ಕಾರಣ ಯಾವುದು, ಆ ಕಾರಣ ಎಲ್ಲಿಂದ ಬಂತು, ಆ ಕಾರಣದ ನಡೆಯನ್ನು ಯಾವ ರೀತಿ ನಾವು ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇದೆ, ಎಲ್ಲ ಚರ್ಚೆಗಳು ಬರಲಿಕ್ಕೆ ಆಮೇಲೆ ಅದು ಸಾಧ್ಯವಾಯಿತು. ಆದ್ದರಿಂದ ಯಾರು ಕಾರಣವಿಲ್ಲದೇ ಕಾರ್ಯ ಆಗ್ತದೆ ಅಂತ ಹೇಳ್ತಾರೋ ಅವನ ಹತ್ರ ಉಳಿದ ಒಂದು ಚರ್ಚೆಗೆ ಅವಕಾಶವೇ ಇಲ್ಲ. ಯಾವುದಾದ್ರೂ ಒಂದು ವ್ಯತ್ಯಾಸ ಆಯಿತು ಹೇಳಿದರೆ, ಯಾಕಾಯಿತು ಹೇಳಿದರೆ ಆಕ್ಸಿಡೆಂಟಲ್. ಒಮ್ಮೆ ಆಕ್ಸಿಡೆಂಟಲ್ ಅಂತೇಳಿ ಒಪ್ಪಿದ ಮೇಲೆ ಆಮೇಲೆ ಇನ್ನೊಂದನ್ನು ಆಕ್ಸಿಡೆಂಟಲ್ ಅಂತೇಳಿ ಯಾಕೆ ಹೇಳಬಾರ್ದು. ಆದ್ದರಿಂದ ವೇದಾಂತಿಗಳು ಮೊಟ್ಟ ಮೊದಲು ಒಪ್ಪಿದಂತಹ ಅಂಗೀಕಾರ ಮಾಡಿದಂತಹ ಬಹಳ ಪ್ರಮುಖವಾದಂತಹ ಸಿದ್ಧಾಂತ ಏನು ಹೇಳಿದರೆ ಈ ಜಗತ್ತಿನಲ್ಲಿ ಯಾವುದೂ ಕೂಡ ನಿಷ್ಕಾರಣವಾದದ್ದು ಇಲ್ಲ. ಎರಡು ಪ್ರಮುಖವಾದಂತಹ ಒಂದು ಅಂಶಗಳು, ನಿಷ್ಕಾರಣ ಕಾರ್ಯ ಇಲ್ಲ, ನಿಷ್ಫಲವಾದ ಕ್ರಿಯೆ ಇಲ್ಲ. ನಿಷ್ಕಾರಣವಾದ ಕಾರ್ಯ ಇಲ್ಲ, ನಿಷ್ಫಲವಾದಂತಹ ಕರ್ಮ ಇಲ್ಲ. ಇದು
ಜಗತ್ತಿನಲ್ಲಿ ಆಚಾರ್ಯರ ಸಿದ್ಧಾಂತದಲ್ಲಿ ಇರತಕ್ಕಂತಹ ಮೂಲಭೂತವಾದಂಥ ಎರಡು ಅಂಶಗಳು. ಆಚಾರ್ಯರು ಏನು ಎರಡು ಬೆರಳನ್ನು ಎತ್ತಿ ತೋರಿಸಿದ್ದಾರೆ, ಇದನ್ನು ಈ ರೀತಿಯಾಗಿ ಅರ್ಥೈಸಬಹುದು.